ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ. ಯಾಕಂದರೆ ಬೆಳಗ್ಗೆನೇ ಅಪ್ಪ ನನ್ನ ಪಾಪುನ ಕರ್ಕೊಂಡು ಮನೆಗೆ ಹೋಗಿದ್ದರು. ಯಾಕಂದರೆ ನಾನು ನಮ್ಮ ಮನೆಯವರು ಒಂದು ಸ್ವಲ್ಪ ಟೌನಿಗೆ ಹೋಗಬೇಕಿತ್ತು, ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಅವನು ಬೆಳಗ್ಗೆಯಿಂದ ಅವ್ರ ಅಜ್ಜಿ ಅಜ್ಜನ ಜೊತೆಲೇ ಇದ್ದ. ನಾನು ನಮ್ಮ ಮನೆಗೆ ಹೋದಾಗ ನನ್ನ ಪಾಪು ನಮ್ಮನೆ ಬೆಕ್ಕು ಅಂದರೆ ನಮ್ಮನೆ ಮುದ್ದು ಬೆಳ್ಳಿ ಜೊತೆ ಆಟ ಆಡ್ಕೊಂಡಿದ್ದ. ನಮ್ಮ ಮನೇಲಿ ನಮ್ಮ ಬೆಳ್ಳಿ ಒಂಥರ ಮುದ್ದಿನ ಮಗಳಿದ್ದಾಗೆ. ಅವಳು ಅಂದರೆ ಎಲ್ರಿಗೂ ಅಚ್ಚುಮೆಚ್ಚು. ನಾನು ಅವಳನ್ನ ನೋಡಿ ಆಲ್ರೆಡಿ ಒಂದು 3 ಮಂತ್ಸ್ ಆಗಿತ್ತು. ಆದರೂ ಕೂಡ ಅವಳು ನನ್ನ ಮರ್ತಿರ್ಲಿಲ್ಲ. ಕಂಡು ಹಿಡಿದು ನನ್ನ ಜೊತೆನೂ ಆಟ ಆಡಿದ್ಲು. ಅದಾದಮೇಲೆ ನಮ್ಮ ಮನೆ ಎದುರುಗಡೆನೇ ಇರೋ ನಮ್ಮ ಸೀಬೆ ಮರದಲ್ಲಿ ಒಂದೆರಡು ಸೀಬೆ ಹಣ್ಣನ್ನ ನಾಳೆ ಬೆಳಗ್ಗೆ ದೇವ್ರ ನೈವೇದ್ಯಕ್ಕಾಗುತ್ತೆ ಅಂತ ಕಿತ್ತು ಎತ್ತಿಟ್ಕೊಂಡು ಪಾಪು ಕೂಡ ಅಷ್ಟರಲ್ಲಿ ಬೆಳ್ಳಿನ ನೋಡಿಕೊಂಡು ಮಿಯಾವ್ ಬಾಬಾ ಅಂತ ಕರಿತಾ ಇದ್ದ. ಹೀಗೆ ನನ್ನ ತವರಲ್ಲಿ ನಾನು ನನ್ನ ಪಾಪು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ, ಚೆನ್ನಾಗಿ ಆಟ ಆಡಿದ್ವಿ. ಅದಾದಮೇಲೆ ನನ್ನ ಪಾಪು ನನಗೆ ಮುತ್ತು ಕೊಟ್ಟು ನೈಸ್ ಮಾಡಿಬಿಟ್ಟು ಎಲ್ಲರೂ ಟಾಟಾ ಕರ್ಕೊಂಡು ಹೋಗು ಅಂತ ಪೀಠ ಕೇಳೋಕ್ಕೆ ಶುರು ಮಾಡ್ದೆ. ಹಾಗಾಗಿ ಮನೆ ಹತ್ರನೇ ಒಂದು ರೌಂಡ್ ವಾಕ್ ಕರ್ಕೊಂಡು ಹೋದೆ. ನಾನು ಅವನ್ನ ವಾಕ್ ಕರ್ಕೊಂಡು ಹೋಗ್ತಿದ್ರೆ ಅವನು ಬೆಳ್ಳಿನ ಬಾ ಅಂತ ಕರೀತಿದ್ದ, ನೀನು ವಾಕಿಗೆ ಬಾ ಅಂತ. ಬೆಳ್ಳಿ ಬರಲಿಲ್ಲ. ನಾನು ನನ್ನ ಪಾಪು ವಾಕ್ ಕಂಟಿನ್ಯೂ ಮಾಡಿದ್ವಿ. ನನ್ನ ಪಾಪು ಅಲ್ಲಿರೋ ಗಿಡ ಮರ ಎಲ್ಲ ತೋರಿಸಿ ಖುಷಿಪಟ್ಟು ಎಕ್ಸೈಟ್ ಆಗಿ ಎಲ್ಲ ಎಂಜಾಯ್ ಮಾಡ್ತಿದ್ದ. ಹೀಗೆ ಒಂದು 10 ನಿಮಿಷ ಪಾಪುನ ಹೊರಗಡೆ ಕರ್ಕೊಂಡು ಹೋಗಿ ಆಮೇಲೆ ಮತ್ತೆ ಮನೆ ಕಡೆ ವಾಪಸ್ ಬಂದ್ವಿ. ಇನ್ನು ನಮ್ಮ ಮನೆಗೆ ಹೊರಡೋ ಸಮಯ. ಹಾಗಾಗಿ ನನ್ನ ಪಾಪು ಫುಲ್ ಪ್ಯಾಕ್ ಆಗಿ ರೆಡಿಯಾಗಿ ಬೆಳ್ಳಿ ಮಗು ಟಾಟಾ ಹೇಳಿ ಮುತ್ತು ಕೊಟ್ಟು ಈಗ ಅವ್ರ ಅಜ್ಜಿ ಹತ್ರ ಸ್ಲಿಪ್ಪರ್ ಹಾಕಿಸ್ಕೊಂಡು ಅವ್ರ ಅಜ್ಜಿನ ಅಂದರೆ ನಮ್ಮ ಅಮ್ಮನ ಕೂಡ ತಬ್ಕೊಂಡು ಮುತ್ತು ಕೊಟ್ಟು ಬಾಯ್ ಹೇಳಿ ಸೀದಾ ಗಾಡಿ ಹತ್ತಬೇಕು ಅಂತ ಒಬ್ಬನೇ ಹೊರಟು ರೆಡಿ ಆದ. ನಮ್ಮಪ್ಪ ನನ್ನ ಮತ್ತು ಪಾಪುನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದರು. ಪಾಪು ಕೂಡ ಬೇಗ ಗಾಡಿ ಹತ್ತಿ ಅಜ್ಜನ ಜೊತೆನೇ ಇರ್ತೀನಿ ಅಂತ ಮುಂದೆನೇ ಹತ್ತಿ ನಿಂತಿದ್ದ. ಮನೆಯಿಂದ ಹೊರಟು ನಮ್ಮ ಪಯಣ ಸೀದಾ ಶುರುವಾಗಿದ್ದು ನನ್ನ ಗಂಡನ ಮನೆಗೆ. ನಮ್ಮ ಮನೆಯಿಂದ ಅಪ್ಪನ ಮನೆ ತುಂಬ ದೂರ ಏನಿಲ್ಲ, ಒಂದು 6ರಿಂದ 7 ಕಿಲೋಮೀಟರ್ ಇದೆ ಅಷ್ಟೇ. ಹಾಗಾಗಿ ನಮ್ಮ ಪ್ರಯಾಣ ಏನು ತುಂಬ ದೂರ ಆಗೋದಿಲ್ಲ. ಆದರೆ ನಾವಿರೋದೇ ಹಳ್ಳೀಲಿ ಆಗಿರೋದ್ರಿಂದ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ ತಂಪಾದ ಗಾಳಿ, ಪ್ರಕೃತಿ ಸೌಂದರ್ಯ, ಅಲ್ಲಲ್ಲಿ ನವಿಲುಗಳು, ಹೀಗೆ ಎಲ್ಲ ನೋಡ್ತಾ ನಮ್ಮ ಮನೆ ಕಡೆಗೆ ಅಲ್ಲಿಂದ ಹಾಗೆ ನಮ್ಮೂರಮ್ಮಂಗೆ ಕೈ ಮುಕ್ಕೊಂಡು ಸೀದಾ ನಮ್ಮ ಮನೆಗೆ ಬಂದ್ವಿ. ನನ್ನ ಪಾಪು ಕೂಡ ಗಾಡಿಯಿಂದ ಇಳಿದು ರಿಲ್ಯಾಕ್ಸ್ ಆದ. ಒಟ್ಟಿನಲ್ಲಿ ಇವತ್ತಿನ ಪಯಣ ನನಗೆ ಪಾಪುಗೆ ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.